ಒಂದೊಂದ್ಸಲ ನಮ್ಮ ಅಪ್ಪ ಅಮ್ಮನ ಮೇಲೆ ನಾವೆಷ್ಟು ಸಿಟ್ಟು ಮಾಡ್ಕೊಂಡಿರ್ತೀವಿ. ಅವ್ರಿಗೆ ನಮ್ ಕಡೆ ಗಮನನೇ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಅವ್ರಿಗೆ ನಾವು ಲೆಕ್ಕಕ್ಕೆ ಇಲ್ಲ ಅಂತಾನೂ ಅನ್ಕೊಂಡಿರ್ತೀವಿ. ಅವ್ರ ಮೇಲೆ ಸಿಟ್ಟು ಮಾಡ್ಕೋತೀವಿ. ಆದ್ರೆ ನೀವೇನಾದ್ರೂ ಇದನ್ನ ಅನುಭವಿಸಿದೀರಾ? ನಮ್ ಕಣ್ಣಿಂದ ನಮಗೆ ನಮ್ಮ ಮೂಗ್ ಸರಿಯಾಗಿ ಕಾಣೋದಿಲ್ಲ. ಯಾಕೆ ಅಂದ್ರೆ ಅದು ಕಣ್ಣಿಗೆ ತುಂಬಾ ಹತ್ರ, ಕಣ್ಣುಗಳ ಮಧ್ಯದಲ್ಲಿದೆ. ಆದ್ರೆ ಯಾರಾದ್ರೂ ಮುಖಕ್ಕೆ ಪೆಟ್ಟು ಕೊಟ್ರೆ ಎಲ್ಲಕ್ಕಿಂತ ಮೊದಲು ಕೈ ಮೂಗಿನ ಭಾಗಕ್ಕೆ ತಾಗೋದು. ಅಪ್ಪ ಅಮ್ಮನೂ ಕೂಡ ಹಾಗೇ ಇರೋದು. ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಸುರಕ್ಷತೆಗೆ ಸದಾ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅವ್ರ ಪ್ರೀತಿನ ಯಾವತ್ತೂ ಪ್ರಶ್ನೆ ಮಾಡಬೇಡಿ. ಅವ್ರ ಪ್ರೀತಿ ನಿಮ್ಗೆ ಯಾವಾಗ್ಲೂ ಸ್ಪಷ್ಟವಾಗಿ ಕಾಣಬೇಕು ಅನ್ನೋ ಅಗತ್ಯ ಏನಿಲ್ಲ. ಯಾಕೆಂದ್ರೆ ಅದು ಎಂಥ ಪ್ರೇಮ ಅಂದ್ರೆ ಅದು ನಿರಂತರವಾಗಿ ನಿಮ್ ಜೊತೆ ನೆರಳಿನ ಥರ ನಿಮ್ಮ ರಕ್ಷಣೆ ಮಾಡುತ್ತೆ. ರಾಧೆ ರಾಧೆ. ಪ್ರಕೃತಿಯ ಪ್ರತಿ ಜೀವದಲ್ಲೂ ಒಂದು ಭಾವ ತುಂಬಿದೆ. ಅದು ನಿಶ್ಚಲವಾಗಬಾರ್ದು ಅಂದ್ರೆ ಏನಾದ್ರೂ ಕೆಲಸ ಮಾಡ್ಲಿ ಅಂತ. ಆ ಭಾವನೆ ಹಸಿವು. ಲೋಕದ ಪ್ರತಿ ಜೀವಿ, ಪ್ರತಿ ಪಶು, ಪಕ್ಷಿ, ಪ್ರಾಣಿ ತನ್ನ ಹಸಿವನ್ನ ನೀಗಿಸೋದಕ್ಕೆ ಅವು ಪರಿಶ್ರಮ ಮಾಡ್ತಾನೇ ಇರುತ್ತವೆ. ಆದ್ರೆ ಎಲ್ಲ ಜೀವಿಗಳ ಹಾಗೆ ಮನುಷ್ಯನ ಹಸಿವು ಹೊಟ್ಟೆಗೆ ಮಾತ್ರ ಸೀಮಿತಾನ? ದೇಹದ ಹಸಿವು ಕಳೀತಾ ಕಳೀತಾ ಯಾವಾಗ ಹಸಿವು ಮನಸ್ಸು ಮಾಯೆಯ ದಾಹವಾಗಿ ಬದಲಾಗುತ್ತೋ ಗೊತ್ತೇ ಆಗಲ್ಲ. ಎಷ್ಟೋ ಸಲ ಈ ದಾಹ ಧನ ಸಂಗ್ರಹ ಮಾಡೋದ್ರಲ್ಲೇ ಇರುತ್ತೆ. ನಿಮ್ಮ ಬದುಕನ್ನ ಬದುಕೋದ್ ಬಿಟ್ಟು ಯಾರಿಗಾಗಿ ಈ ಧನ ಸಂಗ್ರಹಿಸ್ತಾ ಇದ್ದೀರಾ? ಮುಂದೆ ಬರೋ ಕಷ್ಟಗಳಿಗಾಗಿ. ಎಂಥ ವಿಚಿತ್ರ ನೋಡಿ. ನಿಮ್ಮ ಬದುಕನ್ನ ಬದುಕೋದನ್ ಬಿಟ್ಟು ಧನ ಸಂಗ್ರಹ ಮಾಡ್ತಾ ಮಾಡ್ತಾ ನಿಮ್ಮ ಜೀವನದ ಸುಖನೂ ಕಳ್ಕೋತಿದ್ದೀರಾ. ಹಾಗೆ ಮುಂದೆ ಬರೋ ಕಷ್ಟಗಳನ್ನ ಎದುರಿಸೋಕ್ಕೂ ಕಷ್ಟಪಡ್ತೀರಾ. ಕೆಟ್ಟ ಮಕ್ಕಳಿಗೋಸ್ಕರ ಯಾಕೆ ಕೂಡಿಡ್ಬೇಕು? ಒಳ್ಳೆ ಮಕ್ಕಳಿಗೋಸ್ಕರ ಯಾಕೆ ಕೂಡಿಡ್ಬೇಕು? ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿ, ದುಡ್ಡಲ್ಲ. ಮಕ್ಕಳಲ್ಲಿ ಸಂಸ್ಕಾರ ಇದ್ರೆ ಸ್ವತಃ ಅವರೇ ಒಂದು ಲೋಕನೇ ಕಟ್ಕೋತಾರೆ. ಸಂಸ್ಕಾರ ಇಲ್ಲದೆ ಇದ್ರೆ ನೀವು ಕಟ್ಟಿದ ಲೋಕನೂ ಹಾಗೇನೆ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಜೀವನದಲ್ಲಿ ಏನಾದ್ರೂ ಸಂಗ್ರಹ ಮಾಡಿದ್ರೆ ಜ್ಞಾನವನ್ನ ಸಂಗ್ರಹಿಸಿ, ಪ್ರೇಮವನ್ನ ಸಂಗ್ರಹಿಸಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.